ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ಕೊಂಡು ಈ ವಿಡಿಯೋನ ಶುರು ಮಾಡ್ತೀನಿ. ಅಂದಂಗೆ ಇವತ್ತು ಅಲ್ಲು ಅರ್ಜುನ್ ಅವರ ಹುಟ್ಟುಹಬ್ಬ. ಅವರಿಗೆ ಮೊದಲು ವಿಶಸ್ಸನ್ನು ತಿಳಿಸೋಣ. ಹ್ಯಾಪಿ ಬರ್ತ್ಡೇ ಅಲ್ಲು ಅರ್ಜುನ್ ಫ್ಯಾನ್ಸ್ ಇನ್ ಕರ್ನಾಟಕ. ಅಂದಂಗೆ ನಾನು ಕೂಡ ಅವರ ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಅಂದಂಗೆ ಅವರದ್ದೇ ಆದಂಥ ಒಂದು ರಾಕ ಅನ್ನೋ ಒಂದು ಟೀಸರ್ ಅಲ್ಲ, ಏನೂ ಅಲ್ಲ ಗುರು, ಬರೀ ಒಂದು ಟೈಟಲ್ ಒಂದು ಅನೌನ್ಸ್ಮೆಂಟ್ ಆಗಿದೆ. ಅಂದಂಗೆ ಈ ಮೂವಿಯ ಮೊದಲನೇ ಟೈಟಲ್ ಬಂದ್ಬಿಟ್ಟು ಎ 2022 ಮತ್ತು ಅಟ್ಲಿ ಅವರ 6ನೇ ಸಿನಿಮಾ ಆಗಿತ್ತು. ಅಂದಂಗೆ ಈ ಮೂವಿಯ ಹೆಸರೇನಾಗಿರ್ಬೋದು, ಬೇರೆ ಏನಾದರೂ ಅಪ್ಡೇಟ್ಸ್ಗಳು ಕೊಡ್ಬೋದಾ ಅಂತ ನಾನು ಕೂಡ ವೆಯ್ಟನ್ನು ಮಾಡ್ತಾಯಿದ್ದೆ. ಅಂದಂಗೆ ಕೊಟ್ಟಿದ್ದಾರೆ ಮೂವಿಯ ಟೈಟಲನ್ನು ಮಾತ್ರ. ನನಗೆ ತುಂಬಾ ಬೇಜಾರಾಗೋಯಿತು, ಹಂಗೆ ತುಂಬಾ ಇಂಪ್ರೆಸ್ ಕೂಡ ಆಗೋಯಿತು, ತುಂಬಾ ಆಶ್ಚರ್ಯ ಕೂಡ ಆಯಿತು. ಏನೇನಾಯಿತು ಏನೇನಾಗಿಲ್ಲ ಅಂತ ನೋಡಿಕೊಂಡು ಬರೋಣ ಈ ವಿಡಿಯೋದಲ್ಲಿ. ಯಾರು ಕೂಡ ವಿಡಿಯೋವನ್ನು ಮಿಸ್ಸನ್ನು ಮಾಡ್ಕೋಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಅಂದಂಗೆ ನಾವು ಜಾಸ್ತಿ ಟೈಮನ್ನು ವೇಸ್ಟನ್ನು ಮಾಡೋದು ಬೇಡ, ಡೈರೆಕ್ಟ್ ರಿವ್ಯೂ ಕಡೆಗೆ ಹೋಗೋಣ. ನೆನ್ನೆ ಒಂದು ಪೋಸ್ಟರ್ ಬಂದಿತ್ತು, ಇವತ್ತು 11 ಗಂಟೆಗೆ ಒಂದು ಬಿಗ್ ರಿವೀಲನ್ನು ಮಾಡ್ತೀವಿ ಅಂತ. ಅದೇ ರೀತಿ ರಿವೀಲನ್ನು ಮಾಡಿದ್ದಾರೆ. ಮೂವಿಯ ಟೈಟಲನ್ನು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ, ರಾಕ ಅಂತ. ಅಂದಂಗೆ ಈ ಮೂವಿಯ ನೇಮ್ ಬಂದ್ಬಿಟ್ಟು ನಮ್ಮ ಹಳೆ ಕಾಲದ ವಿಲನ್ಗಳೆಲ್ಲ ತುಂಬಾ ಯೂಸನ್ನು ಮಾಡಿಬಿಟ್ಬಿಟ್ಟಿದ್ದಾರೆ, ರಾಕ ಅಂತ. ಯಾವುದೋ ಒಂದು 2-3 ಮೂವಿಲಿ ನಾನು ಕೂಡ ಕೇಳಿದ್ದೀನಿ. ಅಂದಂಗೆ ಹೆಸರು ಹಳೆದು, ಬಟ್ ಟೈಟಲ್ ಯಾರು ಕೂಡ ಇಟ್ಟಿರಲಿಲ್ಲ, ಇವರೇನೇ ಮೊದಲು. ನೋ ಪ್ರಾಬ್ಲಮ್, ಚೆನ್ನಾಗಿದೆ ರಾಕ ಅಂತ. ಈ BGM ಕೂಡ ಸೈಕಾಗಿದೆ ಗುರು, ಸ್ವಲ್ಪನೇ ಪಾಯ್ಸನ್ ರೀತಿ ಹತ್ತುತ್ತೆ, ತುಂಬಾ ಚೆನ್ನಾಗಿದೆ. ಅಂದಂಗೆ ಮ್ಯೂಸಿಕ್ ಯಾರು ಬಾರಿಸಿದ್ದಾರೆ ಅಂತ ಹೇಳೋಕೆ ಹೋಗೇ ಇಲ್ಲ ಅವರು. ಅಂದಂಗೆ ನನಗೂ ಕೂಡ ಬೇಜಾರಾಗಿದ್ದು ಅಲ್ಲೇನೆ. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಮತ್ತು ದೀಪಿಕಾ ಪಡುಕೋಣೆ ಅವರು ಇಬ್ಬರೇ ನಟಿಸ್ತಾ ಇದ್ದಾರೆ ಅಂತ ಮಾತ್ರನೇ ಬಿಟ್ಕೊಡ್ತಾ ಇದ್ದಾರೆ. ಬಟ್ ಇನ್ನು ಯಾವ ಕ್ಯಾಸ್ಟ್ ಇದೆ ಅಂತ ಇವ್ರು ಹೇಳ್ತಾನೆ ಇಲ್ಲ. ಬದಲಿಗೆ ಅಲ್ಲು ಅರ್ಜುನ್ ಅವರ ಒಂದು ಫೋಟೋ ಅಂದರೆ ಒಂದು ಇಮೇಜನ್ನು ಹಾಕ್ಬಿಟ್ಟು, ಬದಲಿಗೆ ಅವ್ರು ತುಂಬಾ ಟೆರರ್ ಆಗಿದ್ದಾರೆ. ಅಂದಾಗೆ ಕ್ರಿಮಿನಲ್ ಕೂಡ ರೀತಿ ಕಾಣಿಸ್ತಾ ಇದ್ದಾರೆ ಕೂಡ. ಅದರಲ್ಲೂ ಒಂದು ಪೋಸ್ಟರ್ ಇದೆಯಲ್ಲ, ಅದೇ ಬೆರಳು, ಅದಂತೂ ಹಾಲಿವುಡ್ ಲೆವೆಲ್ ರೇಂಜ್ಗೆ ಇದೆ. ಯಾಕಂತಂದರೆ ಆ ಥರದ್ದೊಂದು ಕೈಯನ್ನು ಯಾರು ಕೂಡ ಮಾಡಿಲ್ಲ. ಅಂದಂಗೆ ಇವರು ಹೇಳ್ತಾ ಇರೋದು ಒಂದು ಸೈನ್ಸ್ ಫಿಕ್ಷನ್ ಕಥೆಯನ್ನೇ ಅಂತ ಗೊತ್ತಾಗಿದೆ ಈಗ. ಅದರಲ್ಲೂ ಕೂಡ ಯಾರ್ಯಾರು ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ದಾರೆ ಅಂತ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ ಇವರು. ಇನ್ನು ಮುಂದಿನ ವರ್ಷ ಸಮ್ಮರಿಗೆ ರಿಲೀಸ್ ಆಗ್ಬೋದು ಅಂತ ಹೊರಗಡೆ ಟಾಕ್ ಇದೆ. ಅದನ್ನು ಕೂಡ ರಿಲೀಸ್ ಡೇಟನ್ನು ಕೂಡ ಅನೌನ್ಸ್ಮೆಂಟನ್ನು ಮಾಡಿಲ್ಲ. ಮ್ಯೂಸಿಕ್ ಯಾರ್ದು ಅದನ್ನು ಕೂಡ ಅನೌನ್ಸ್ಮೆಂಟನ್ನು ಮಾಡಿಲ್ಲ. ಅದಲ್ಲದೆ ನಾನು ಏನಂತ ಭಾವಿಸಿದೆ, ಯಾವುದೋ ಒಂದು ಕ್ಲಿಪ್ಪಿಂಗ್ ಬರ್ಬೋದು ಅಥವಾ ಯಾವುದೋ ಒಂದು ಇಂಟ್ರೊಡಕ್ಷನ್ ಸೀನ್ ಬರ್ಬೋದು. ನಮ್ಮ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಬಂದಿದ್ರಲ್ಲ, ಆ ರೀತಿ ಏನಾದರೂ ಕೊಡ್ಬೋದು ಇವರು ಅಂತ ಅಂದ್ಕೊಂಡಿದ್ದೆ. ಅಂದಂಗೆ ಇವರು ತುಂಬಾ ರಾಕಿಂಗ್ ಸ್ಟಾರ್ ಯಶ್ ಅವರನ್ನೇ ಫಾಲೋವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವರು ಕೂಡ ಸುಮಾರು 1 ವರ್ಷ ಅಂದರೆ KGF ಚಾಪ್ಟರ್ 2 1.5 ವರ್ಷ ಆದಮೇಲೆ ಟೈಟಲ್ ಮಾತ್ರನೇ ಅನೌನ್ಸ್ಮೆಂಟನ್ನು ಮಾಡಿದರು, ಅದು 1 ನಿಮಿಷದ್ದು. ಇವರು ಕೂಡ ಸುಮಾರು ಅಲ್ಲು ಅರ್ಜುನ್ ಅವ್ರು ಬಂದೋಗಿ 2024ರಲ್ಲಿ ಬಂದೋಗಿದ್ದು, ಅಂದರೆ 2024 ಎಂಡಲ್ಲಿ ಬಂದೋಗಿದ್ದು. ಸುಮಾರು 1.5 ವರ್ಷ ಆಯಿತು. 1.5 ವರ್ಷ ಆಯಿತು. ಅದೇ ರೀತಿ ಇವರು ಕೂಡ ಫಾಲೋ ಅನ್ನು ಆಗ್ತಾ ಇದ್ದಾರೆ. ಅದೇ ರೀತಿ ಪ್ರಮೋಷನ್ ಕೂಡ ಕೊಡ್ಬೋದು, ಹೇಳೋಕ್ಕಾಗೋದಿಲ್ಲ. ನೋಡೋಣ ಯಾವ ರೀತಿ ಇರುತ್ತೆ ಮೂವಿ ಅಂತ ನಾನು ತುಂಬಾ ಕಾಯ್ತಾ ಇದ್ದೀನಿ. ಯಾಕಂತಂದರೆ ಪುಷ್ಪ 2 ಆದಮೇಲೆ ಅಲ್ಲು ಅರ್ಜುನ್ ಅವರು ಯಾವ ರೀತಿ ಕಾಣಿಸ್ಕೋಬೋದು ಅಂತ ಪೋಸ್ಟರಲ್ಲಿ ನೋಡಿದ್ರೆ ತುಂಬಾ ಟೆರರ್ ಆಗಿ ಡೆಡ್ಲಿಯಾಗಿ ಕಾಣಿಸ್ಕೊಂಡಿದ್ದಾರೆ. ನೋಡೋಣ ಮೂವಿಲಿ ಯಾವ ರೀತಿ ಕಾಣಿಸ್ಕೊಬೋದು ಅಂತ ನಾನು ತುಂಬಾ ವೆಯ್ಟನ್ನು ಮಾಡ್ತಾ ಇದ್ದೀನಿ. ನೀವು ಕೂಡ ವೆಯ್ಟನ್ನು ಮಾಡ್ತಾಯಿದ್ರೆ ಒಂದು ಬಿಗ್ ರಿವೀಲ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ.